ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಇಸ್ರೇಲಲ್ಲಿದ್ದಾರೆ. ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಅಂತ ಕೇಳೋದಾದ್ರೆ, ನಮ್ಮ ದೇಶ ಸೂಪರ್ ಪವರ್ ಆಗೋ ಕೆಲವು ಒಪ್ಪಂದಗಳನ್ನ ಅವರು ಇಸ್ರೇಲ್ ಜೊತೆ ಮಾಡೋದಕ್ಕೆ ಹೋಗಿದ್ದಾರೆ. ಆ ಒಪ್ಪಂದಗಳ ಬಗ್ಗೆ ಮಾತಾಡೋದಾದ್ರೆ, ಇಸ್ರೇಲ್ ಅನ್ನೋದು ಒಂದು ಸೆಕ್ಯೂರ್ ದೇಶ. ಅಲ್ಲಿ ಅವ್ರು ಬಳಕೆ ಮಾಡುವಂತ ಸರ್ವೇಲೆನ್ಸ್ ಸಿಸ್ಟಮ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಆಮೇಲೆ ಅಡ್ವಾನ್ಸ್ ಮಿಸೈಲ್ಸ್ ಆಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಎಷ್ಟು ಅಡ್ವಾನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ಅವ್ರ ಹತ್ರ ಇದೆ ಅಂದ್ರೆ ಇವತ್ತು ನಂಬರ್ ಒನ್ ಸೆಕ್ಯೂರ್ ದೇಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಕೂಡ ತುಂಬಾ ಸೆಕ್ಯೂರ್ ದೇಶ ಆಗುತ್ತೆ ಅನ್ನೋದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎರಡನೇ ದಿನಪ್ಪ ಅಂದ್ರೆ ಅವರು ಅಗ್ರಿಕಲ್ಚರ್ ಮತ್ತೆ ವಾಟರ್ ಮ್ಯಾನೇಜ್ಮೆಂಟ್ ಏನ್ ಟೆಕ್ನಾಲಜಿ ಬಳಸ್ತಾರೆ, ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ತಿದ್ದಾರೆ. ಆ ಒಂದು ಟೆಕ್ನಾಲಜಿಯಿಂದ ನಮ್ಮ ರೈತರುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ಯಾವುದು ನಮ್ಮ ದೇಶದಲ್ಲಿ ಡ್ರೈ ಸ್ಟೇಟ್ಗಳಿದೆ, ಆ ಸ್ಟೇಟ್ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೂರನೇದು ಸ್ಟಾರ್ಟ್ಅಪ್ ನೇಷನ್, ಇಸ್ರೇಲ್ನ ಸ್ಟಾರ್ಟ್ಅಪ್ ನೇಷನ್ ಅಂತಾನೆ ಕರೀತಾರೆ. ಯಾಕೆ ಸ್ಟಾರ್ಟ್ಅಪ್ ನೇಷನ್ ಅಂತ ಕರೀತಾರೆ ಅಂದ್ರೆ, ಅಷ್ಟು ಟೆಕ್ನಾಲಜಿ ಸ್ಟಾರ್ಟ್ಅಪ್ ಟೆಕ್ನಾಲಜಿಗಳನ್ನ ಅವರು ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಸ್ಟಾರ್ಟ್ಅಪ್ ನೇಷನ್ ಬಗ್ಗೆ ನಾವು ಇವತ್ತು ಮಾತಾಡಕ್ ಹೋದ್ರೆ ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ. ಇವತ್ತು ಟಾಪಿಕ್ ಮೇಲೆ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಈ ಟೆಕ್ನಾಲಜಿಗಳು ಯಾವ ತರ ಅಂತ ಹೇಳಿದ್ರೆ, AI ಟೆಕ್ನಾಲಜಿ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಹಾಗೆ ಡಿಫೆನ್ಸ್ ಟೆಕ್ ಆಗಿರ್ಬೋದು, ಸ್ಪೇಸ್ ರಿಸರ್ಚ್ ಆಗಿರ್ಬೋದು, ಈ ತರ ಒಂದು ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಸುವಂತಹ ದೇಶ ಅದಾಗಿದೆ. ಓಕೆನಾ? ಸೊ ಈ ತರ ಒಂದು ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕೂಡ ಇರುತ್ತೆ. ನಮ್ಮ ದೇಶದಲ್ಲಿ ಕೂಡ ನಾವು ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ಬೋದು ಅಲ್ವಾ? ಸೊ ಹಾಗೆ ನೋಡಿ, ಒಂದು ದೇಶ ಸೂಪರ್ ಪವರ್ ದೇಶ ಆಗೋದಕ್ಕೆ ಏನೇನ್ ಬೇಕು? ಒಂದು ದೇಶದ ಭದ್ರತೆ ಬೇಕು. ಎರಡನೇದು ನಮ್ಮ ರೈತರ ಬೆಳವಣಿಗೆ ಬೇಕು. ಮೂರನೇದು ಅಡ್ವಾನ್ಸ್ ಟೆಕ್ನಾಲಜೀಸ್ ಬೇಕು. ಸೊ ನೋಡಿ, ಇದೆಲ್ಲ ಮೂರು ಇತ್ತು ಅಂತ ಹೇಳಿದ್ರೆ ಒಂದು ದೇಶ ಸೂಪರ್ ಪವರ್ ದೇಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ಈ ಈ ಮೂರು ಅಂಶಗಳನ್ನ ಒಪ್ಪಂದ ಕೂಡ ಇವತ್ತು ಮಾಡ್ಕೊಂಡು ಆಗಿದೆ ಇಸ್ರೇಲ್ ಜೊತೆ ನಮ್ಮ ದೇಶ. ಸೊ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಸೂಪರ್ ಪವರ್ ಡೆವಲಪ್ಡ್ ಕಂಟ್ರಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ, ಸಂದೇಹನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಶೇಷ ಏನ್ ಗೊತ್ತಾ, ನಮ್ಮ ಮೋದಿಜಿಯವರು ಅಲ್ಲಿನ ಪಾರ್ಲಿಮೆಂಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿರುವಂತ ಎಲ್ಲಾ MLA ಗಳು, MP ಗಳು, ಹಾಗೆ ಇವನ್ PM ಕೂಡ ಅವ್ರಿಗೆ ಎದ್ದು ಚಪ್ಪಾಳೆ ತಟ್ತಾರೆ. ಹಾಗೆ ಮೋದಿ ಮೋದಿ ಅಂತ ಕೂಗಾಕ್ತಾರೆ. ಎಂತ ಒಂದು ಗೌರವದ ಸಂಗತಿ ಅಲ್ವಾ ನಮ್ಗೆ. ನಮ್ಮ ದೇಶದ ಪ್ರಧಾನಿ ಹೋಗಿದ್ದಾರೆ, ಅವ್ರಿಗೆ ಅಷ್ಟೊಂದು, ಅದು ಏನಂದ್ರೆ ಅರೌಂಡ್ ಒನ್ ಮಿನಿಟ್ ಇಂದ 2 ಮಿನಿಟ್ಸ್ ತನಕ ಈ ತರ ಒಂದು ಚಪ್ಪಾಳೆ ತಟ್ಟೋದಾಗ್ಲಿ, ಮೋದಿ ಅಂತ ಕೂಗೋದಾಗ್ಲಿ ಮಾಡಿದ್ದಾರೆ ಅನ್ನೋದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದಾಗ ನನಗೆ ತಿಳಿತು ಆಕ್ಚುಲಿ. ಸೊ ನಾನು ನೋಡಿ, ಎಷ್ಟೇ ಟೈಮ್ ಆಗಲಿ, 1 ನಿಮಿಷ ಆಗಲಿ, 1 ಸೆಕೆಂಡ್ ಆಗಲಿ, ಒಬ್ಬ ಇನ್ನೊಂದು ದೇಶದ ಪ್ರಧಾನಿಗೆ ಬೇರೆ ದೇಶಕ್ಕೆ ಹೋದಾಗ ಇಷ್ಟೊಂದು ರೆಸ್ಪೆಕ್ಟ್ ಸಿಗುತ್ತೆ, ಇಷ್ಟೊಂದು ಗೌರವ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ ಇದೊಂಥರ ಮ್ಯಾಜಿಕ್ ಅಂತಾನೆ ನನ್ಗೆ ಅನ್ಸುತ್ತೆ ಅಲ್ವಾ? ಸಿ, ಮ್ಯಾಜಿಕ್ ನಡೆಯೋದು ಯಾವಾಗ? ದೇವರೇ ಮ್ಯಾಜಿಕ್ ಮಾಡೋದು, ಬೇರೆ ಯಾರು ಮ್ಯಾಜಿಕ್ ಮಾಡೋದಕ್ಕಾಗಲ್ಲ ಅಲ್ವಾ? ಸೊ ಅಂತ ನಿಟ್ಟಿನಲ್ಲಿ ನಿಜವಾಗ್ಲೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನೋಡಿದಾಗ ನನಗೆ ಅನ್ಸುತ್ತೆ ಯಾವಾಗ್ಲೂ ಈಸ್ ಅ ಗಾಡ್ ಮ್ಯಾನ್ ಅಂತ. ನಾನು ತುಂಬಾ ವಿಡಿಯೋಗಳನ್ನ ನಾನು ಹೇಳಿದ್ದೀನಿ ಏನಂತ, ನಾನು ಯಾವ ಪಕ್ಷಕ್ಕಾಗ್ಲಿ ಅಥವಾ ಯಾವ ವ್ಯಕ್ತಿಗಾಗ್ಲಿ ಪರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ. ನಾನು ನಮ್ಮ ದೇಶದ ಒಳ್ಳೇದಕ್ಕೆ, ಹಾಗೆ ನಮ್ಮ ಜನಗಳ ಒಳ್ಳೇದಕ್ಕೆ ಯಾರು ಮುಂದೆ ಹೋಗಿ ನಿಲ್ತಾರೆ ಅಂತ ಒಂದು ಪಕ್ಷಕ್ಕಾಗ್ಲಿ, ಅಂತ ಒಂದು ವ್ಯಕ್ತಿಗಾಗ್ಲಿ ನಿಜವಾಗ್ಲೂ ನಾನು ಅವ್ರ ಪರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರ ಪರ ನಿಲ್ಲೋದಕ್ಕೆ 100% ನಾನು ಇಷ್ಟಪಡ್ತೀನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ನೀವೇ ಯೋಚನೆ ಮಾಡಿ, ಒಬ್ಬ ಬೇರೆ ದೇಶದ ಪ್ರಧಾನಿಗೆ ಇಷ್ಟೊಂದು ರೆಸ್ಪೆಕ್ಟ್ ಸಿಗುತ್ತೆ ಅಂದ್ರೆ ಇದು ಸಾಮಾನ್ಯವಾದಂತ ಮಾತಲ್ಲ. ಓಕೆನಾ? ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನವರೆಗೂ ಒಬ್ಬ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಸ್ರೇಲ್ಗೆ ಹೋಗೇ ಇಲ್ಲ. ಆಫ್ಟರ್ 1947 ಯಾವ ಒಬ್ಬ ಪ್ರಧಾನಿನೂ ಕೂಡ ಇವತ್ತಿನವರೆಗೂ ಅಲ್ಲಿಗೆ ಕಾಲಿಟ್ಟಿಲ್ಲ. ಸೊ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಆ ದೇಶಕ್ಕೆ ಕಾಲಿಟ್ಟಿದ್ದಾರೆ ಅಂದ್ರೆ ಇಟ್ಟು ನಮ್ಮ ಭಾರತನ ಸೂಪರ್ ಪವರ್ ಮಾಡುವಂತ ಕೆಲವು ಒಪ್ಪಂದಗಳನ್ನ ಮಾಡಿಕೊಂಡು ಅಲ್ಲಿ ಜನಗಳು ಅವ್ರಿಗೆ, ಅಂದ್ರೆ ನಾರ್ಮಲ್ ಜನಗಳೆಲ್ಲ, MLA, MP ಗಳು, PM ಸಮೇತ ಎದ್ದು ನಿಂತು ಅವ್ರಿಗೆ ಚಪ್ಪಾಳೆ ತಡ್ತಾರೆ, ಅವ್ರನ್ನ ಮೋದಿ ಮೋದಿ ಅಂತ ಕೂಗ್ತಾರೆ ಒಂದು ಪಾರ್ಲಿಮೆಂಟ್ ಅಲ್ಲಿ. ಅಂದ್ರೆ ನಿಜವಾಗ್ಲೂ ಎಂತ ಒಂದು ಗೌರವದ ವಿಷಯ ಅಲ್ವಾ? ಸೊ ನಿಜವಾಗ್ಲೂ ಪ್ರೌಡ್ ಇಂಡಿಯನ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಹಾಗೆ ನಾನು ವಿಡಿಯೋಗಳನ್ನ ಮಾಡೋದು ನಮ್ಮ ಜನಗಳಿಗೆ ತಿಳುವಳಿಕೆ ಬರಲಿ,
ಒಂದು ಅರಿವು ಮೂಡಿಸುವಂತ ಕೆಲಸ ನನ್ನ ಪ್ರಯತ್ನ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.